ಪಕ್ಕದ ಊರಿನ ನುಗ್ಗೇಕಾಯಿ ಮಹಾರಾಜರು ಅಂತ ನಿಮ್ಮ ನಾಮದೇ ಹೇಳಬಹುದಲ್ಲವೇ? ಹುಳಿ ಅಂಬಿಗ ವಜ್ರದ ಮಹಾರಾಜ ಗುರು ಹತ್ತಿರ ವಿದ್ಯೆ ಪಡೆಯಲು ಬಂದಿರೋ ತಾವುಗಳು? ನಮ್ಮ ಹಾರ್ಮೋನಿ ಮಾಸ್ತರ್ ಸಿದ್ದಪ್ಪ ಮಾಸ್ತರ ಚಿಕ್ಕನ್ ಪಾರ್ಟಿ ಕೊಡ್ತೀನಿ ಅಂತೇಳಿ ಬಾ ಅಂತ ಕರೆದಾನ. ಅದಕ್ಕೆ ಕಂಠ ಮಠ ಸ್ವೀಕರಿಸಲು ಬಂದಿದ್ದೇವೆ. ಇಲ್ಲೇ ಸ್ಟೇಜಿನಿಂದ ರೆಡಿ ಮಾಡಿಸ್ಯಾರ ನೋಡವ್ ನಾವು ನಡರಿ. ಕರೆ ಲೇ ಮಲ್ಯಾರಿ ಗುಂಡಿ ಜೊತೆ ತುಂಡು ಐತನ ಜೋಲ್ ಒರ್ಸ್ಕೊಲ್ ಏ ಮಗನ ನಿಲ್ಲು. ನಾವು ರಾಜರು ರಾಜ ಗಾಂಭೀರ್ಯದಲ್ಲಿರ್ಬೇಕು. ಗುರುಗಳು ಆಗಮನ ಎಲ್ಲಿ ನಮ್ಮ ಗುರುಗಳನ್ನ ಬರೋಲ್ಲ. ಕೊರೋನಾ ಲಾಕ್ಡೌನ್ ಸೊತ್ತೆ ಸೊತ್ತೆ ಹೊನ್ನರಿಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದು. ಕಲಗಳೇ ಕಾಲಿವೆ, ಮೇಲೇನ್ ನೋಡ್ತೀರಾ? ಮ್ಯಾಗ ಇನ್ನೇನ್ ನೋಡ್ಬೇಕ್ರಿ? ನೋಡ್ತೀವಿ ಮತ್ತೇನ್ ನೋಡ್ಬೇಕು? ಗುರುಗಳಿಗೆ ಮುಲಾದಿ ಆಗೋ ತನಕ ದುರ್ಯೋಧನ ಮುದುಕಿ ಏ ಅದಾಮ, ಅದು ಹಂಗಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕೂತಿ. ಹಂಗದು ನೀವೇನಂತ ಅಂದ್ಕೊಂತೀರೋ ನನ್ನ ಮುಂದೆ ಪ್ರದರ್ಶನ ಮಾಡಿ. ಗೋ ಮೇಡಮ್, ನಯವಾದ ಅಂಗೈಯಲ್ಲಿ ಗಾಂಜಾ ಪುಡಿ ಹಾಕಿಕೊಂಡು ಈ ರೀತಿ ಗಸಗಸಕ್ಕೆ ಅದನ್ನು ಚಿಲಿಮೆಯಲ್ಲಿ ಹಾಕಿ ಜಗ್ಗಿದರೆ ದಮ್ಮರೆ ದಮ್ಮ ಜಯ ಹೋ ಹರಿ ಕೃಷ್ಣ ಹರಿ ರಾಮ जय हम शुभ हरे कृष्ण हरे राम हरे कृष्ण हरे राम हरे कृष्ण हरे राम. ದಮ್ಮರೆ ದಮ್ಮ ಚಿಲಿಮೆ ಜಗ್ಗುವುದು ಒಂದು ಅದ್ದೆಯೇನೋ ಅದಾಮ? ಗುರುಗಳಿಗೆ ನನ್ನೇದಾದ ವಿಷಯಕಾರಿ 52 ಎಲೆಗಳನ್ನು ಉದ್ದಿ ನಿನಗೊಂದು ನನಗೊಂದು ಅವಂಗೊಂದು ಎಲೆ ಹಾಕುತ್ತೇನೆ. ಮತ್ತೆ ದಮ್ಮರ ದಮ್ಮಂತಿ ಏನು? ಅದು ಹಂಗಲ್ಲೋ ಅದಾಮ, ಹಾಗೇಕೆ ಮಾತನಾಡ್ತೀರ ನೀವು? ಉತ್ತರ ಕರ್ನಾಟಕ ಭಾಷೆ ಆಳದ ನಿನಗೇನು ಗೊತ್ತೈತಿ? ಈಗ ಬಂದೀನಿ ಟೇಜಿಗೆ. ಊಟ ಮಟ ಮಕ್ಕೊಂಡಿದ್ದೇನ? ಈ ಪೌರಾಣಿಕ ನಾಟಕ ಆಡೋದು ಬ್ಯಾಡ್ರಿ. ಯಾಕಂದ್ರ ಈ ಶಬ್ದ ನಮ್ಮ ಬಾಯಾಗ ಹೊಳಂಗಿಲ್ರಿ. ಪುರಾಣಿಕ ನಾಟಕ ಬ್ಯಾಡ್ರಿ, ಸಾಮಾಜಿಕ ನಾಟಕ ಕಲಿಸ್ರಿ. ಟೀಚರ, ನೀವು ಯಾರು ಡ್ಯಾನ್ಸ್ ಚಂದ ಮಾಡ್ತಾರ ಅವರೊಂದಿಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ನಮಗೆ ಆಸೆ ಹಚ್ಚಿದ್ರೆ ಅದಕ್ಕೆ ಇವತ್ತು ಕರ್ಸಿವಿ. ನಾ ಪಾತ್ರ ಚಂದ ಮಾಡಿನೋ ಯಾರು ಮಾಡ್ಯಾರ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಡುದಿಲ್ಲ ಇವತ್ತು. ಟೀಚರ, ಇವತ್ತು ನಾ ಬಾರಿ ಡ್ಯಾನ್ಸ್ ಮಾಡಿ ನಾನು ಕೂಡ ಡ್ಯಾನ್ಸ್ ಮಾಡ್ಬೇಕಲ್ಲ. ಹಂಗಾದ್ರೆ ಚಾಲು ಮಾಡ್ರಿ. ಮತ್ತೆ ಅದ್ಯಾಕ್ ತಡ ಮಾಡ್ತೀವಿ? ಒಗದ ಬಿಡು.
ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹೌದು ಸೂರಾಗ. ಇನ್ಸ್ಟಾಗ್ರಾಮ್ ಹೊಡಿತವ ನಿನ್ನ ಗಲ ಜಂಪ ಹೊಡಿತವ ನಿನ್ನ ಗಲ ಜಂಪ ನೋಡಕ ನೀ ಬಾಳ ಕೆಂಪ ನೀ ಬಂದ್ರಲ್ಲಿ ಹುಡುಗರ ಗುಂಪ ಮತ್ತೆ 10ನೇ ಪ್ರೈಸಿಗೆ ಬರ್ತೀವಿ, 10ನೇ ಪ್ರೈಸಿಗೆ ಬರ್ತೀವಿ. Bye.
ಸಿಗುವುದಿಲ್ಲ ಎಂದು ಗೊತ್ತಿದ್ದರೆ ನಾನು ಅದನ್ನೇ ಇಷ್ಟಪಡುತ್ತೀನಿ. ಯಾಕೆ ಗೊತ್ತಾ? 100 ವಸ್ತುಗಳು ಸಿಗುವುದಕ್ಕಿಂತ ಒಂದೇ ವಸ್ತುವಿನಲ್ಲಿ ಸಿಹಿ ಜೇನಿನಂತೆ ಸಿಹಿಯಾಗಿರುತ್ತದೆ. ನಾನು ಮನಸ್ಸು ಮಾಡಿದರೆ ಕಾಲೇಜ್ ಹುಡುಗಿಯಲ್ಲಿಂದ ಕ್ಲಾಸ್ 1 ಆಫೀಸರ್ ವರೆಗೆ ಬಂದು ನನ್ನ ಮನವನ್ನು ತಣಿಸಿ ಹೋಗುತ್ತಾರೆ. ಆದರೆ ಆ ಭೀಮರಾಯನ ಎರಡು ತಂಗಿ ಶ್ರಾವಣಿ ಏನು ಅವಳ ಅಂದ ಚಂದ, ಕೋಬಿನ ಬಿಲ್ಲಿನಂತೆ ಅವಳ ಸೊಂಟ, ಒಳ್ಳೆ ಹಾಗೆ ಬಳುಕುತ್ತಿರುವ ಅವಳ ಮೈಮಾಟ, ಸೌಂದರ್ಯವನ್ನು ಹೊತ್ತುಕೊಂಡು ನನ್ನ ಪಟ್ಟದ ಅರಸರ ರಾಣಿ ಹಂಗೆ ಮಾಡಿಕೊಂಡು ಬೇಕಂತ ಮಹಾಶಾಗಿದೆ. ಶ್ರಾವಣಿ, ಈ ಮಣ್ಣು ಮತ ಹೃದಯಕ್ಕೆ ಶ್ರಾವಣಿ ದೇವಿ, ಈ ಹೃದಯಕ್ಕೆ ಆಹಾರ ಆಗಲೇಬೇಕು. ಆ ದುಂಬೆಯನ್ನು ಹುಡುಕಿಕೊಂಡು ಬಂದಂತಾಯ್ತು. ಸ್ವಲ್ಪ ಮರಿಯನ್ನು ನಿಂತು ಅವಳಿಗೆ ತೋರಿಸುವೆ ಈ ದೌರ್ಜನ್ಯ ದರ್ಬಾರವರ ರುದ್ರೇಗೌಡಂದು MLA ಗೌಡಂದು ಏನೈತಿ ಪವರ್ ಅನ್ನೋದು ಅವಾಗ ಗೊತ್ತಾಗತ್ತಾಗಿ. ವಾವ್, ಇದೇನಿದು ನಮ್ಮ ಹಳ್ಳಿಯ ಸೊಬಗು. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇದು. ಇಲ್ಲಿ ಹಸಿರು ತುಂಬಿಕೊಂಡು ಹಚ್ಚಸಿರಾಗಿ ಎಷ್ಟೊಂದು ಸುಂದರವಾಗಿದೆ ಈ ಸ್ಥಳ. ಈ ಹಕ್ಕಿ ಪಕ್ಷಿಗಳು, ಈ ಜುಳು ಹರಿತಿರುವ ಈ ನೀರು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಕಣ್ಣು ತುಂಬಿ ಹೋಗ್ತಾ ಇದೆ. ಇಷ್ಟೊತ್ತಾದ್ರೂ ನಮ್ಮ ಅಣ್ಣ ಕರೆದುಕೊಂಡು ಹೋಗ್ತೀನಿ ಅಂತ ಇನ್ನೂ ಬರಲೇ ಇಲ್ವಲ್ಲ. ಏನು ನೀನು ಪ್ರಕೃತಿ ಮಾತೆ ಒಂದೊಂದು ಪರಿಕರವನ್ನು ಕಣ್ಣು ತುಂಬ ನೋಡಿ ಮೈಮನ ಆನಂದಿಸ್ತಿದ್ಯಲ್ಲ. ನಾನು ನನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ಹೇಗೆ, ಯಾವಾಗ, ಎಲ್ಲಿ, ಹೇಗೆ ಪರಿಸ್ಥಿತಿ ಮಾಡಬೇಕಂತ ಹೊಂಚು ಹಾಕಿ ಕಾವುತ್ತಿದ್ದೇನೆ ಶ್ರಾವಣಿ ದೇವಿ, ಹೊಂಚು ಹಾಕಿ ಯಾರು ಒಬ್ಬಳೆ ಹೆಣ್ಣು ಮಗಳಿದ್ದೇನಂತ ಮನ ಬಂದಂತೆ ಮಾತನಾಡಬೇಡ. ನನ್ನ ಕಾಲಿನ ಚಪ್ಪಲಿನ ನಿನಗೆ ಬಳೆಯಬೇಕಾಗುತ್ತೆ, ಎಚ್ಚರ. ಜಡ ಎಷ್ಟು ಸೊಕ್ಕ ಇರ್ಬೇಕಾದ್ರೆ ಮೀಸಿ ಹೊತ್ತ ಗಂಡಸಿಗೆ ಪಗಾರ ಇರಬಾರ್ದು. ಒಂದೊಂದು ಪರಿಕರ ಮಾತುಗಳನ್ನು ಆಡುತ್ತಿರುವ ಉತ್ತರದ ಮಾತುಗಳನ್ನು ನೀನು ಧೈರ್ಯರಿಗೆ ಮಾತನಾಡುವ ಧೈರ್ಯ ನಿನಗಿದೆ. ಓಹೋ, ನೀನ ಮಹಾನ್ ಬಾಬಾ. ಕದ್ದು ಹೋಟ್ ಹಾಕಿಸಿಕೊಂಡು ವಿಜಯದ ಹೂಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ಅಕ್ರಮ ಸಂಬಂಧಗಳನ್ನು ಆಸ್ತಿಗಳನ್ನು ದೋಚಿಕೊಂಡು ಮೆರೆತಿರುವ ಪುಂಡ ಪೋಖ್ರಿ ಹಾಗೆ ಅಂತವರಿಗೆ ಸಪೋರ್ಟ್ ಮಾಡುವ ನೀನೊಬ್ಬ ಕಾಮುಕ. ನಿನ್ನ ಬೆಳಗಾದ್ರೆ ನೀನು ನ್ಯೂಸ್ನಲ್ಲಿ ನೋಡ್ತೀನಿ ನೀನು ಮಾಡುವ ಜನತದ ಫಲವನ್ನು. ಹೆಚ್ಚಿಗೆ ಮಾತನಾಡಿದ್ರೆ ಸುಟ್ಟು ಹಾಕುವೆ. ಮುಚ್ಚೋ ಬಾಯ್ನ. ಹಠಯೋಗ, ರಾಜಯೋಗ, ಪ್ರಯೋಗ, ಈ ಮೂರು ಅಂತರ್ಮುಖ
ಮಿಸ್ಟರ್ ರುದ್ರಯ್ಯ. ಮಿನಿಸ್ಟರ್ ಅಂತೆ ಮಿನಿಸ್ಟರ್. ಜನಪ್ರಜೆಗಳಿಂದ ಹೂಮಾಲೆ ಹಾಕಿಕೊಂಡು ಹೋಟ್ ಹಾಕಿಸಿಕೊಂಡು ಕೈಲಾದಷ್ಟು ಸಹಾಯ ಮಾಡಬೇಕು ವಿನಃ ನಿನ್ನ ಹಾಗೆ ಮೋಸ ಮಾಡಬಾರದು. ಒಂದು ವೇಳೆ ನೀನು ಹೀಗೆ ಮಾಡಿದಾದ್ರೆ ಇಲ್ಲಿರುವ ಪ್ರಜೆಗಳು ನಿನ್ನ ಕಾಲಿಂದ ಒದ್ದು ಬುದ್ಧಿ ಕಲಿಸುತ್ತಾರೆ. ಲೇ ಸಕ್ಕಿನ ಸೋಗಲ ರಾಜ್ಯ ಚಾಣಾಕ್ಷ ಈ ರುದ್ರಯ್ಯ ನನಗೆ ಉಪದೇಶ ಹೇಳಲು ಸಕ್ಕಿನ ಹೆಣ್ಣೆ ಮತಿಗೆತ್ತವಳೆ ನೀನು. ನಾನು ಏಯ್ ರಾಜ್ಗೆ ಹುಚ್ಚಿಡಿದು ನಿನಗೆ ಈ ರೀತಿ ಒಂದು ಹೆಣ್ಣಿನ ಸೆರೆಗಳು ಜಗ್ಗಲು ಬಂದಿದ್ದೆ ಆದ್ರೆ ನಿನಗೆ ಹೋಟ್ ಹಾಕಿರುವ ಪ್ರಜೆಗಳು ಎದ್ದು ಬಂದು ಒದೆಯುತ್ತಾರೆ ನಿನ್ನನ್ನು. ಏಯ್ ಕಲಿತ ಹೆಣ್ಣು ಇಲ್ಲಿ ಕೇಳ. ಕಲಿತ ಮತವೇರಿದ ಹೆಣ್ಣು ಕಲಿತ ಹುಡುಗಿಯರ ಕಥೆಯನ್ನು ವಿವರಿಸಿ ಹೇಳಿವೆ ಕೇಳು. ತುಂಡು ಬಟ್ಟೆ ಹಾಕಿಕೊಂಡು ಪಾರ್ಕ್ ಲಾಡ್ಜ್ಗೆ ಬಟ್ಟೆ ಬದಲಾಯಿಸಿಕೊಂಡು ಇದನ್ನು ಸ್ವೀಕರಿಸಿ ಹೆಣ್ಣುಗಳೆಂಬಿಲ್ಲ. ಸಮಾಜ ಕಾಲೇಜ್ ಹೋಗುತ್ತದೆ ಅಂತ ಹೇಳಿ ಶ್ರೀಮಂತ ನಮ್ಮಂತ ಶ್ರೀಮಂತರು ಸಹವಾಸ ಮಾಡಿ ದುಡ್ಡ ಜಟಗಳಿಗೆ ಬಲಿ ಆಗಿ ಶೀಲ ಹರಿದು ಹಂಚಿ ಬರುವ ಹೆಣ್ಣುಗಳಿಗೆಲ್ಲ ಈ ದುಡ್ಡು ದುನಿಯಾದ ಹುಟ್ಟದ ಬುದ್ಧಿಗೆ ಅಧಿಕಾರ ಕಾಮದ ಬುದ್ಧಿಯನ್ನು ಹರಿದು ಹರಿದು ಈ ಹೋಟು ದುಡ್ಡಿಸಿಕೊಳ್ಳುವ ದುಡ್ಡುಗಳ ಹೆಣ್ಣಿಟ್ಟಿಲ್ಲ ಈ ನಿನ್ನ ಕಲಿಯುಗ ನಿನ್ನಂತ ಕಲಿತ ಹೆಣ್ಣಿಗಳಿಗೆ ಇಲ್ಲಿ ಕೇಳ. ನಿನ್ನಂತ ಕಲಿತ ಹೆಣ್ಣಿಗೆ ಸ್ಥಾನ ಸುಮ್ಮನೆ ಒಪ್ಪಿಕೋ ನನ್ನ ಮಾತಿಗೆ. ಅಧಿಕಾರದ ಮದವೇರಿ ಮೆರೆಯುವ ನಾಚಿಗಿಲ ನರದಾಮ ನೀನು. ನೋಡು, ಕೈಯಲ್ಲಿ 5 ಬೆರಳಿರುತ್ತೆ, ಎಲ್ಲವೂ ಸಮ ಇರುವುದಿಲ್ಲ. ಅದರಂತೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ನೋಡು, ನನ್ನನ್ನು ಬಿಟ್ಟು ಇಲ್ಲಿಂದ ಹೋದರೆ ಸರಿ. ನನ್ನನ್ನೇನು ಮುಟ್ಟಲು ಬಂದಿದ್ದೆ ಆದ್ರೆ ಇಲ್ಲಿರುವ ನಿನಗೆ ಹೋಟಗಳ ಪ್ರಜೆಗಳು ನಿನ್ನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಸ್ವತಂತ್ರ ಮಾತುಗಳಿಗೆ ಅರಕ್ಷಣದಲ್ಲಿ ಆಜ್ಞೆ ನೀಡಿವೆ. ಹೊಸಿದು ಹೆಪ್ಪುಲಿ ಭೇಟಿಯಾಡುವಾಗ ನಡುವೆ ನಿಲ್ಲಿಸಿ ಗಾಯ ಮಾಡಿದೆಯಲ್ಲೇ ಎಂದು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಹುಲಿ ಅಲ್ಲಲೇ ನೀನು ಹಿರಿ. ಹುಲಿ ಹಪ್ಪುಲಿ ಸಿಂಹದ ಮರಿ ನಾಡಿರುವಾಗ ನಿನಗೆ ಎಲ್ಲಿ ಬರಬೇಕು ಆ ತಾಕತ್ತು? ರಾಜಕೀಯ ಸೊಕ್ಕಿನಲ್ಲಿ ಮೆರೆಯುತ್ತಿರುವ ಹಗರಣಗಳ ಸುರಿಮಳೆ ಹೊತ್ತ ರಾಜಕೀಯರನ್ನ ಹೇಳಿದೆ ನೀನು. ಪ್ರತಿಗಳು ಮತ ಹಾಕಿ ಟಿವಿ ಮುಂದೆ ಕುಳಿತು ನಿದ್ದೆ ಮಾಡುತ್ತಿರುವಾಗ ನೀನ್ಯಾವನಲ್ಲಿ ಹಸಲಕ್ಕ ಪ್ರಜೆ, ಈ ಭಾರತೀಯ ಪ್ರಜೆ ನಿನ್ನ ಮುಂಗೈ ಹಿಡಿದು ಕೇಳುವ ತಾಕತ್ತು ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಪವಿತ್ರವಾದ ಸಂವಿಧಾನವನ್ನು ಮರೆತು ನಿಮಗೆ ಇಷ್ಟ ಬಂದ ಆದೇಶ ಉಳಿಸಿ
ಆಡಳಿತ ಮಾಡುತ್ತಿರುವರಲ್ಲ, ನಾಚಿಕೆ ಬರಬೇಕು ನಿನಗೆ ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ. ಹಾಗೆ ನಿಷ್ಕಲ್ಮಶವಾದ ರಾಜಕೀಯ ಗದ್ದುಗೆ ಏರಿದ್ದಕ್ಕೆ. ಏ ಪ್ರಜೆಗಳೇ, ಯಾಕೆ ಸುಮ್ಮನೆ ಕುಳಿತುಕೊಂಡಿದ್ದೀರಾ? ಹೇಳಿ, ಎದ್ದೇಳಿ, ಯಾಕೆ ಬಂದು ಇವನಿಗೆ ನಿಮ್ಮ ಕಾಲಲ್ಲಿರೋ ಚಾಪಲಿಂದ ಹೊಡೆಯಿರಿ. ಲೇ ಬದ್ಮಾಶ್! ದೇಶ ಈಶ ದೇಶಾಭಿಮಾನ ಎಂದು ಮಾತನಾಡುತ್ತಿರುವೆಲ್ಲ. ನೀನೇನು ಗಾಂಧಿನ, ಭಗತ್ ಸಿಂಗ್ನ, ಈ ಗೌಶಲ ಅಂತ ಮಹಾತ್ಮರ ಹೆಸರನ್ನು ನಿನ್ನ ಹೊಲಸು ಬಾಯಿಂದ ನುಡಿಯಬೇಡಲೇ ರಣಹೇಡಿ. ಜಾತಿ ಮತ ಮೇಲು ಕೀಳು, ಭಾಷೆ ರಾಜ ಹೆಂಡ ಕಂಡ ಇವುಗಳನ್ನಿಟ್ಟುಕೊಂಡು ರಾಜಕೀಯ ಮಾಡುವ ಕೈಲಾಗದ ಹೆಂಗಸರ್ಲೇ ನೀವು. ನಿನಗೆ ತಾಕತ್ತನ್ನುತ್ತಿದ್ದರೆ ಜಾತಿ ಮತ ಮೇಲು ಕೀಳು ಇವುಗಳನ್ನು ಬಿಟ್ಟು ಒಂದೇ ಒಂದು ಚುನಾವಣೆಯನ್ನು ಎದುರಿಸು. ನಿನ್ನ ಮನೆಯವರೇ ನಿನಗೆ ಒಂದು ಓಟ ಹಾಕುವುದಿಲ್ಲ. ನಿನ್ನ ಠೇವಣಿಯನ್ನು ಕಳೆದುಕೊಂಡು ಮನೆಯಲ್ಲಿ ನಾಯಿ ತರ ಬಿದ್ದಿರಬೇಕಾಗುತ್ತದೆ. ಬಲು ಯಾಚಾರ. ಆ ಹುಚ್ಚು ಜನದ ಚಪಲೆಯನ್ನು ತೀರಿಸಲು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನಮ್ಮೂರ ಗ್ರಾಮ ಪಂಚಾಯತ್ ಶಾಲೆ ಒಳಗೆ ಇಲೆಕ್ಷನ್ ಮಾಡ್ತಿಲ್ಲ. ಇಲೆಕ್ಷನ್ ಬಂಡ ಬಡ್ಡಿ ನಿನಗೆ ಓಟ್ ಹಾಕಿ ಆ ಸೀಟಿಗೆ ಕಳಿಸಿದ ನಿನ್ನ ಪಾಲಿನ ದೇವರು ಈ ಜನ. ಈ ಜನಗಳಿಗೆ ಹುಚ್ಚು ಜನ ಎಂದು ಕರಿತೀಯೇ. ಈ ಪ್ರಜೆಗಳು ಪುಟ್ಟಿದರೆ ಒಂದೊಂದು ಸಿಡಿ ಬಾಂಬುಗಳಿದ್ದಂತೆ ರೌಡಿ ಸಾಮ್ರಾಜ್ಯ ಕಟ್ಟಿಕೊಂಡು ಆಳುತ್ತಿರುವ ನಿಮ್ಮಂತ ಸ್ಯಾಂಡರಿಗೆ ಅವರ ದ್ವೇಷ ಎಂಬ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಬೇಕಾಗುತ್ತದೆ. ಹುಷಾರ್. ನಿನ್ನಂತ ಅವೇಕಿ ಬಂದಿಗೆ ನನಗೆ ಮಾತನಾಡಲು ನಾನೇನು ಬೀದಿ ಭಿಕಾರಿನೂ ಅಲ್ಲ. ಹೊತ್ತು ನೋಡಿ ನಿನ್ನ ಮೇಲೆ ಇಲ್ಲದ ಸಲ್ಲದ ಒಂದು ಕೇಸ ಹಾಕಿ ನಿನ್ನ ಜೀವ ಪೂರ್ತಿ ಕೊಳಂಗ ಮಾಡಿದ್ರೆ ಈ ರುದ್ರೇಗೌಡ MLA ಅಂದರೆ ನಿನ್ನಂತ ಪುಡಾರಿ ಒಂದಿಗೆ ಕಾಯ್ತಿರ್ತೀನಿ. ಈ ಮಂತ್ರಿ ವೃದ್ಧ MLA ಹುಷಾರ್. ಹೋಗಲೇ ಹೋಗು. ನಿಮ್ಮಂತ ಹಗರಣಗಳ ರಾಜಕಾರಣಿಗಳಿಗೂ ಪುಡಾರಿ ರೌಡಿಗಳಿಗೂ ಸಾಧ್ಯದಲ್ಲೇ ತಕ್ಕ ಶಿಕ್ಷೆ ಕೊಡಿಸಲು ಒಂದು ಪ್ಲೇ ಗ್ರೌಂಡ್ ತಯಾರು ಮಾಡಿದ್ದಾನೆ ಈ ಪೊಲೀಸ್ ಮಂಟ. ಈ ಕಾರಣ ಕರ್ಣ, ನೀನು ಏನು ಹೇಳ್ಬೇಕಂತ ನಿಂಗೆ ಒಂದು ತಿಳಿತಾ ಇಲ್ಲ. ಇದು ನಿಜನಾ ಇಲ್ಲ ಸುಳ್ಳ ಅಂತ ಗೊತ್ತಾಗ್ತಾನಿಲ್ಲ. ನನಗಂತೂ ಆಶ್ಚರ್ಯವಾಗಿ ಬಿಟ್ಟಿದೆ. ಫೋನ್ ಹಚ್ಚಿದ್ರೆ ನಿನ್ನ ಫೋನ್ ಸ್ವಿಚ್ ಆಫ್. ಫೇಸ್ಬುಕ್ಕಲ್ಲಿರಲಿಲ್ಲ, ಇಮೇಲಲ್ಲಿಲ್ಲ, ಇನ್ಸ್ಟಾಗ್ರಾಮಲ್ಲಿರಲಿಲ್ಲ, ವಾಟ್ಸಪ್ನಲ್ಲಿಲ್ಲ. ಕೊನೆಗೂ ನಿನ್ನ ರೂಮ್ ಹತ್ರ ಹೋಗಿ ಕೇಳಿದರೆ ಅವನು ಪೊಲೀಸ್ ಇಂಟ್ರಿಗೆ ಹೋಗಿದೆ ಅಂತ ಹೇಳಿದರು. ನೀನು ಇಲ್ಲದೆ ನಾನು ಹುಚ್ಚಾಗಿದೆ ಕರ್ಣ, ನಾನು ಹುಚ್ಚಾಗಿ ಹೋಗಿಬಿಟ್ಟಿದ್ದೆ. ದಯಮಾಡಿ ನನ್ನಲ್ಲಿ ಕ್ಷಮೆ ಇರಲಿ ಶ್ರವಣಿ. ಪೊಲೀಸ್ ಆಫೀಸರ್ನಾಗಿ ಈ 7 ಕೋಟಿ ಕನ್ನಡಿಗರಿಗೆ ಕಂದನಾಗಿ, ಪುಂಡ ಪೋಕರಿಗಳಿಗೆ ಮಿಂಡನಾಗಿ ಅನ್ಯಾಯ ಅತ್ಯಾಚಾರ ತಡೆಗಟ್ಟುವುದೇ ನನ್ನ ಬಹುದಿನದ ಕನಸು. ನಾನು ಟ್ರೈನಿಂಗ್ ಮುಗಿಸಿದ ನಂತರ ನಾನೇ ನಿನಗೆ ಸರ್ಪ್ರೈಸ್ ಕೊಡಬೇಕೆನ್ನುವಷ್ಟರಲ್ಲಿ ಕರ್ಣ, ಕಾಕಿ ಡ್ರೆಸ್ ಮೈ ಮೇಲೆ ಬಂದಿದೆ ಅಂತ ನನ್ನ ಮರ್ತೇ ಬಿಟ್ಟೆಯಾ? ಚೇ ಹಾಗೇನಿಲ್ಲ ಚಿನ್ನ. ಟ್ರೈನಿಂಗ್ನಲ್ಲಿ ಯಾರೊಂದಿಗೂ ಕಾಂಟ್ಯಾಕ್ಟ್ ಮಾಡಲು ಅವಕಾಶವಿರಲಿಲ್ಲ. ಕೇಸ್
ಧನುಸು ಸ್ಟಡಿ ಎಂದು ಎತ್ತಾಕೊಂಡ ಫೈನಲಲ್ಲಿ ಈ ರುದ್ರಯ್ಯನ ಈ ಹಗರಣಗಳ ಇತಿಹಾಸದ ಅಡಗಿತ್ತು. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಇಲ್ಲಿಗೆ ಬಂದರೆ ನನ್ನ ಹಿಂದಿನ ಜೀವನದ ಇತಿಹಾಸದ ತಿರುವೆ ಇದರಲ್ಲಿ ಅಡಗಿದೆ. ಹೋಗಲಿ ಬಿಡು, ಅಂತೂ ನಾವಿಬ್ಬರು ಸೇರಿದ್ದೀವಲ್ಲ, ಅಷ್ಟೇ ಸಾಕು. ಹೌದು, ನೀನೇನಿಲ್ಲಿ? ಇದು ನನ್ನ ಹುಟ್ಟೂರು, ಇದು ನನ್ನ ತವರು ಮನೆ ಕೂಡ. ನಿಜವಾಗಲೂನಾ? ಇದೇ ನಿನ್ನ ಊರು ಅಂತ ನನಗೆ ಯಾವತ್ತೂ ಹೇಳಲೇ ಇಲ್ಲ. ನೀವು ಕೇಳಲೇ ಇಲ್ಲ, ನಾನು ಹೇಳಲೇ ಇಲ್ಲ. ಹೌದು, ಈ ಊರಲ್ಲಿ ನಿನ್ನ ಅಣ್ಣ, ತಮ್ಮ, ತಂದೆ, ತಾಯಿ ಮತ್ತೆ ನೀನು ಯಾರ ಮನೆಯವಳೆಂದು ಕೇಳಬಹುದೇ? ಹೇಳುತ್ತೇನೆ ಕರ್ಣ, ಎಲ್ಲವನ್ನು ಹೇಳುತ್ತೇನೆ. ನನ್ನ ತಂದೆ ತಾಯಿ ಸತ್ತ ನಂತರ ನಾನು ಇರುವ ಅಕ್ಕನನ್ನು ಕೂಡ ಮದುವೆ ಮಾಡಿಕೊಟ್ಟ ನಮ್ಮ ಅಣ್ಣ. ಈಗ ನಮಗೆ ಯಾರು ಇಲ್ಲ, ನನಗಿರೋದೇ ಒಬ್ಬ ಅಣ್ಣ. ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ನನ್ನ ಸರ್ವಸ್ವ ನಮ್ಮ ಅಣ್ಣನೇ. ಈ ಊರಲ್ಲಿ ನಿಮ್ಮ ಅಣ್ಣ ಯಾರು ಅಂತ ಕೇಳಬಹುದಾ? ನೋಡಿ, ಅದು ಇದು ಹೇಳುವ ಸ್ಥಳವಲ್ಲ, ಮನೆಗೆ ಬನ್ನಿ, ನಮ್ಮ ಅಣ್ಣನ ನಿಮಗೆ ಭೇಟಿ ಮಾಡುತ್ತೇನೆ. ಶ್ರಾವಣಿ, ಬಹುದಿನದ ನಂತರ ನಾವಿಬ್ಬರು ಸೇರಿದ್ದೇವೆ. ಈ ಸಂತೋಷದ ಸಮಯದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಹೊರಸೂಸಿ ಬರಲಿ ಒಂದು ಇಂಪಾದ ಗೀತೆ. ಬೆಳಗಿನ ಮೊಗದವಳಿ ಕುಡಿನೂತವಳಿ ಸೆಳೆದವಳಿ ಚೆಲುವೆ ಚೆಲುವೆ ಆಕೆ ನಿನಗಿಲ್ಲವೇ ಚೆಲುವೆ ಚೆಲುವೆ ಸಾಕು ನಿನಗಿಲ್ಲವೇ
ಹರಿಯಂತೆ ತಲುಪಿ ಜೊತೆಯಲ್ಲಿ ಮೈ ಮರೆತಿರುವೆ ಸೊಲ್ಲೀನನಾದೆ ಭಯ ಆದಾಗ ಧೈರ್ಯ ಹೇಳುವ ಗುರು, ಒಂಟಿಯಾದಾಗ ನಿನ್ನೊಂದಿಗೆ ನಾನು ಇದೀನಿ ನೋಡೋಣ ಅತ್ತಿಗೆ, ಕಷ್ಟ ಅಂತ ಬಂದಾಗ ಪರಿಹಾರ ನೀಡುವ ನನ್ನ ಗುರು, ದುಃಖ ಆದಾಗ ಸಮಾಧಾನ ಹೇಳುವ ನನ್ನ ಅತ್ತಿಗೆ, ಇವರಿಬ್ಬರನ್ನು ಕಳೆದುಕೊಂಡ ನನ್ನ ಜೀವನವೇ ನಶ್ವರ ನಶ್ವರ. ಕ್ರಾಂತಿ, ನೇಗಿಲು ಹೊಡೆದು ಪೂರ್ತಿ ಮುಗಿತೋ ಅಥವಾ ಇನ್ನೂ ಆಯ್ತೋ? ಯಾಕಂದ್ರ ಮಳೆಗಾಲ ಆಗ ಈಗ ಬರುವಂಗಾಗೈತಿ. ಈ ರೈತನ ಬೆಳಕಿಗೆ ನೀ ನೇಗಿಲಿನಂತ ಭೂಮಿ ತಾಯನ್ನು ಹದಗೊಳಿಸಿ ಒತ್ತಿ ಬಿತ್ತಿದಾಗ ಈ ಮೇಘದೂತನ ಸ್ಪರ್ಶದಿಂದ ಮೂತಾಯಿ ಹಚ್ಚು ಹಸಿರು ಆಗುವಳು. ಅಣ್ಣ, ರೈತ ಹಗಲು ರಾತ್ರಿ ದುಡಿದರೂ ಏನು ಪ್ರಯೋಜನ ಐತಿ? ಅವನು ಉಪಯೋಗಿಸುವ ವಸ್ತುಗಳ ಬೆಲೆ ದಿನ ದಿನಕ್ಕೂ ಗಗನಕ್ಕೇರುತ್ತಿದೆ. ದುಬಾರಿಯ ಬೀಜ ಗೊಬ್ಬರ ಭೂಮಿಗೆ ಹಾಕಿ ರೈತ ಬೆಳೆದ ಬೆಲೆಗೆ ಪರಿಶ್ರಮದ ಮಧ್ಯವರ್ತಿಗಳು ನಿಗದಿಪಡಿಸಿದ ಬೆಲೆಗೆ ಕೊಟ್ಟು ಬರಬೇಕು, ಇಲ್ಲ ರಸ್ತೆಯಲ್ಲೇ ಬಿಸಾಕಿ ಬರಬೇಕು. ಹೀಗಾದರೆ ರೈತ ಎಲ್ಲಿಂದ ಉದ್ಧಾರ ಆಗಬೇಕನ್ನ ಎಲ್ಲಿಂದ ಉದ್ಧಾರ ಆಗಬೇಕು? ಕ್ರಾಂತಿ, ಬದುಕು ಈ ಬದುಕನ್ನು ನೀನು ಈ ಕ್ರಾಂತಿ ಬದುಕನ್ನು ಈ ಹೊಲದಲ್ಲಿ ಸಮಸ್ಯೆಗಳನ್ನು ಬೆಳೆಯುತ್ತಿರುತ್ತೇವೆ. ಹಾಗಂತ ಈ ಸಮಸ್ಯೆಗಳನ್ನು ಬಿಟ್ಟು ಹೋಗ್ತಾ ಆಗತ್ತಾ? ಕಲೆ ಕೀಳುವ ಕಲಿತು ಬಾಳಬೇಕು ಈ ಜಗದಾಗ. ಅಣ್ಣ ಅಣ್ಣ, ನೀ ಏನೇ ಹೇಳು, ದಲ್ಲಾಳಿಗಳ ದೂರ ಆಗಬೇಕು, ಸರ್ಕಾರ ತೋರಿಸುವ ಎಂಜಲಾಸೆ ಕಡಿಮೆ ಆಗಬೇಕು, ಬೀಜ ಗೊಬ್ಬರದ ಬೆಲೆ ಇಳಿಮುಖವಾಗಬೇಕು, ರೈತ ತಾನು ಬೆಳೆದ ಬೆಲೆಗೆ ತಾನೇ ಬೆಲೆ ನಿರ್ಧಾರ ಮಾಡಬೇಕು. ಅಂದಾಗ ರೈತನ ಕೈಯಲ್ಲಿ ಬಲ ಬರ್ತೈತಿ, ದೇಶ ಉದ್ಧಾರ ಆಕೈತಿ. ಅಣ್ಣ, ಅದು ಏನೇ ಇರಲಿ ಬಿಡು, ನಾನು ಕೇಳೋ ಒಂದು ಮಾತಿಗೆ ಉತ್ತರ ನೀಡಬೇಕು. ನನ್ನ ಗುರು ಮತ್ತು ನನ್ನ ಅತ್ತೆಯನ್ನು ಅಂತ್ಯಗೈದ ಹಂತಕರು ಯಾರೆಂದು ಹೇಳಬೇಕು. ಅವರನ್ನು ಬಿಟ್ಟು ಬಾಳುವ ಶಕ್ತಿಯೂ ನನ್ನಲ್ಲಿ ಇಲ್ಲ. ಅಣ್ಣ, ಅವರ ಅಂತ್ಯಕ್ಕೆ ಕಾರಣ ಹಂತಕರನ್ನು ಒದ್ದು ಬುದ್ಧಿ ಕಲಿಸುವುದೇ ಈ ನಿನ್ನ ತಮ್ಮನ ಛಲ. ಕ್ರಾಂತಿ, ಸಾವಿಲ್ಲದೆ ಮನೆಯಿಲ್ಲ, ನೋವು ಇಲ್ಲದೆ ಗುಣವಿಲ್ಲ, ಕಣ್ಣೀರು ಇಲ್ಲದೆ ನೀರು ಇಲ್ಲ. ಗತಿಸಿ ಹೋದ ಘಟನೆ ಹೋದ, ನೀನು ಯಾಕೆ ಕೊರಗಿತೀವೋ? ಕಿತ್ತು ಹಾಕೋ ನಿನ್ನ ಮನಸ್ಸಿನಲ್ಲಿ ಮಡಿಕೊಳ್ಳದ ಬೀಜವನ್ನು. ಅಣ್ಣ, ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರಕೃತಿಯ ಪ್ರಳಯವಾಗಲಿ, ಸೂರ್ಯ ಚಂದ್ರರು ಒಂದಾಗಲಿ, ಅಷ್ಟ ದಿಕ್ಕುಗಳು ಒಡೆದು ಹೋಗಲಿ, ಆದರೆ ನನ್ನ ಗುರು ಮತ್ತು ನನ್ನ ಅತ್ತಿಗೆ ಆದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಹೋದರೆ ನಾನು ಪ್ರಗತಿಪರ ರೈತ ಬೆಟ್ಟಪ್ಪನ ಸೋದರ ಕ್ರಾಂತಿನೇ ಅಲ್ಲ.
ಅಲ್ಲಿಯವರೆಗೂ ಈ ಮನೆಯ ವಸ್ತುಲು ಸಹ ನಾ ತುಳಿಯುವುದಿಲ್ಲ. ನಾ ಬರ್ತೇನೆ. ತಮ್ಮ ಕ್ರಾಂತಿ, ನಿಂದ್ರು, ಮನೆ ಬಿಟ್ಟು ಹೋಗಬೇಡ. ನನಗೆ ನಿನ್ನ ಬಿಟ್ಟು ಯಾರೋ ಬೇರೆ ಆಧಾರ. ಹೋಗೇ ಬಿಟ್ಟ. ನೀನು ಏನೋ ಮಾಡಿದ್ರು ಹಿಡಿದು ಹಟ್ಟ ಬಿಡವನಲ್ಲ. ನನ್ನ ತಮ್ಮ ಕ್ರಾಂತಿ, ನಿನ್ನ ಮುಂದೆ ಹೇಳಬೇಕಂತ ನಿಜ ಆತ್ಮ ನನ್ನ ಆತ್ಮ ಹೇಳಕತ್ತೈತಿ. ಅಂದ್ರೆ ಭೀಮರಾಯ ನಿನ್ನ ಮುಂದೆ ಹೇಳಬೇಡ ಅಂತ ಮಾತು ತಗೊಂಡಾನ. ಮೇಘದೂತ, ಹೀಗೆ ಏನು ಮಾಡಲಿ? ನನಗೆ ಏಕೆ ಈ ಸಂದೇಹ ಪರಿಸ್ಥಿತಿ ತಂದು ಭಗವಂತ? ನನಗೆ ಏಕೆ ಈ ಸಂದೇಹ ಪರಿಸ್ಥಿತಿ ತಂದಿದ್ದು ಭಗವಂತ? ಹೃದಯಕ್ಕೆ ಅರಿವಾಗುವುದು ವಾತ್ಸಲ್ಯ ಕಳ್ಕೊಂಡ ಮೇಲೆ, ಮನಸ್ಸಿಗೆ ಅರಿವಾಗುವುದು ಬ್ರಹ್ಮ ಅರಿವಾಗಬೇಕು. ಪ್ರೇಮ ಬುದ್ಧಿಗೆ ಅರಿವಾಗುವುದು ಧ್ಯಾನ, ಆತ್ಮಕ್ಕೆ ಅರಿವಾಗುವುದು ಧ್ಯಾನ. ಬೆಟ್ಟಪ್ಪ, ಲೇ ಬೆಟ್ಟ, ನಿನಗೆ ಅರಿವಾಗುವುದು ನೀನು ಎಲ್ಲ ಕಳೆದುಕೊಂಡ ಮೇಲೆ. ಬೆಟ್ಟ, ರುದ್ರಯ್ಯ, ಈಗ ಏಕೆ ಬಂದೆ ಈ ನನ್ನ ಮನೆಗೆ? ಕಾಲಾಯ ತಸ್ಮೈ. ಬೆಟ್ಟ, ನೀನು ಕೊಟ್ಟ ಮಾತು ಮರ್ತಿದ್ಯಾ? ಕೊಟ್ಟ ಮಾತು ಅಂದ್ರೆ ಅಂತ ಯಾಕೆ ಬಾಯ್ ಪಡ್ಕೊಂತೀಯ? ಈ ಊರಿನ ಕಡಿವಾಲಿ ಅರ್ನಾಳ್ ಗ್ರಾಮದ ಗುರು ಹಿರಿಯರು ಬೆಪ್ಪಣಂತ ಸಾಲ ನನ್ನ MLA ಅಂತ ಸಾಲ ತೆಗೆದುಕೊಂಡಿದ್ರು. ಪ್ರತಿಯಾಗಿ ಅವರ ಹೊಲ ಮನೆ ಜಪ್ತಿ ಮಾಡೋ ಟೈಮ್ದಾಗ ನೀನು ಕೊಟ್ಟ ಸಾಲ ಮರಳಿ ಹೊಳೆ ಕೊಡ್ತಂತ ಮಾತು ಕೊಡದೆ ಹೋದರೆ ನನ್ನ ಹೊಲ ಮನಿ ಬರೆದು ಕೊಡ್ತೀನಂತ ಅಪ್ಪಿಕೊಂಡಿದ್ದಿ. ನೀನು ಕೊಟ್ಟ ಅವಧಿ ಬೆಟ್ಟಪ್ಪ, ನೀನು ಕೊಟ್ಟ ಅವಧಿ ಮುಗಿದಿದೆ. ರೈತರ ಮುಖಂಡರ ಬೆಟ್ಟಪ್ಪ ಅಂದ್ರೆ ನಿನ್ನ ಬಡ್ಡಿಗೆ ಮಹಾಬಡ್ಡಿ ಹಾಕಿ ಏ ಬಡ ರೈತರನ್ನು ಕೆತ್ತ ಹಾಕಿ ಕಾದ ಬಂಗಾರದ ಬೆಳೆಯುವ ಹೊಲದಲ್ಲೇ ನಿನ್ನ ಮನಸ್ಸು ಕಟ್ಟಾಕ ಹೊಂಟಿದೆಯಲ್ಲ. ಜನರ ಪ್ರತಿನಿಧಿಯಾದ ನನಗೆ ತಪ್ಪಂತ ಅನಿಸಲಿಲ್ಲ.
ಡಿಕ್ಷನರಿಯಲ್ಲಿ ಇಲ್ಲ. ಅದು ಮತ್ತೆ ಬಂದು ಹೊಲಸ ರೈತರಲ್ಲಿ ಫ್ಯಾಕ್ಟ್ರಿ ಕಟ್ಟಿ ಓಪನಿಂಗ್ ಆಗಿ ನಮ್ಮ ಸ್ಮಗ್ಲಿಂಗ್ ಮಾಲ್ ಪಾರ್ಸಲ್ ಆಗುತ್ತಿತ್ತು. ಸರಿ, ಈಗಲಾದರೂ ಏನಾಯ್ತು? ಅವನ ಹೊಲದ ಬರಲು ನಿನ್ನ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತೇನೆ. ಅವನ ಯಾವನು ಗಂಡಸು ಬಂದು ತಡೆಯುತ್ತಾನೋ ನಾನು ನೋಡೇ ಬಿಡುತ್ತೇನೆ. ಹರಿಯುವ ನದಿಗೆ ಅಡ್ಡಲಾಗಿ ನದಿ ಕಟ್ಟುತ್ತಿದ್ದರೆ ಏಕೆಂದರೆ ಆಣೆಕಟ್ಟಿನ ಕೆಳಭಾಗದಲ್ಲಿ ರೈತರು ಯಾರಾದರೂ ಅನುಕೂಲವಾಗುತ್ತದೆ. ಇದೇ ನನ್ನ ಹೊಲಮನೆ ಬಿಟ್ಟು ಕೊಡ್ತೇನೆ. ಯಾಕೆಂದರೆ ಯಾರಾದರೂ ಕೆಳಭಾಗದಲ್ಲಿ ರೈತರಾದರೂ ನೀರಿನ ಅನುಕೂಲತೆ ನಿಮ್ಮಂತ ಸಮಾಜಕ್ಕೆ ಘಾತಕರಿಗೆ ನಾನು ಬಿಟ್ಟು ಕೊಡುವುದಿಲ್ಲ. ಬಿಟ್ಟು ಕೊಡುವುದಿಲ್ಲ. ಇನ್ನು ಒಳ್ಳೇದಾಯ್ತು ಬೆಟ್ಟಪ್ಪ. ಇನ್ನು ಕೇಳಿದ ಮಾತು ಹೆಂಗ ಬರ್ತೈತಿ? ಕೊಟ್ಟೆ ಮಾತಿ ನಡೆದುಕೊಳ್ಳಿಲ್ಲ ಅಂತ ಅಪಪ್ರಚಾರ ಮಾಡ್ತೀನಿ ಊರು ತುಂಬ. ನಿನ್ನನ್ನು ನಂಬಿದ ಈ ರೈತರ ಹುಟ್ಟರು ಅವ್ರ ಮನಸ್ಸಿನಾಗ ದೇಶ ವಿದೇಶ ಹುಟ್ಟಿಸ್ತೀನಿ. ಅವಾಗ ನೀ ಇದ್ದು ಸತ್ತಂಗ ಬದುಕುವಂತೆ ಮಾಡುತ್ತೀರಿ. ರುದ್ರಾಯಿಗೌಡ್ರ ಚಲಾಚಲ ಎಲ್ಲ ಎಂದಿಗೂ ಸಾಧ್ಯವಿಲ್ಲ. ನನ್ನ ಹೊಲ ಮಾಡಿ ಹೋದರೂ ಪರವಾಗಿಲ್ಲ, ಹೋದ್ರು ಪರವಾಗಿಲ್ಲ. ನನ್ನನ್ನೇ ನಂಬಿ ಬಂದ ರೈತರು ಎದುಗೆ ಬೀಳಬಾರದು. ಎಂದಿಗೂ ಹಿಂದೆ ಬಿಡುವುದಿಲ್ಲ. ಒಂದನ್ನು ಪಡುವ ಕೊಟ್ಟ ಮಾತಿನಂತ ಮನ ಬಿಟ್ಟು ಹೊರಗೆ ಹೋಗುತ್ತೇವೋ ಹೊತ್ತು ಹೊರಗಾಕಲೇ ಹೋಗುತ್ತೇನೆ. ಹೋಗುವಾಗ ನಿಮಗೊಂದು ಮಾತು ಹೇಳುತ್ತೇನೆ ಚೆನ್ನಾಗಿ. ಪ್ರಾಣಿ ಪಕ್ಷಿಗಳು ಗೂಡಾಗಿ ಬಡ ಬಗ್ಗರಿಗೆ ಆಕ್ಷಯ ಪಾತ್ರೆಯಾಗಿ ಅನಾಥ ಆಶ್ರಮವಾದ ಆವರಣದಲ್ಲಿ ದ್ರೋಹ ಬಗೆದು ಭೂತಾಯಿ ಮಡಿಲಲ್ಲೇ ನಿಮ್ಮ ಕೆಟ್ಟ ಕೆಲಸ ಮಾಡಿದಾದರೆ ನನ್ನ ಮಣ್ಣಲ್ಲೇ ಮಣ್ಣಾಗಿ ಎದ್ದು ಎದೆಗೆ ಹೋಗುತ್ತೀರ. ಚಿಪ್ಪಡಿ ಸಮಾನ್ ಗಾಳಿ ಪುಡಿ ಪಟ ಹಿಂಗಿರ್ಬೇಕು. ಎಮ್ಮೆ ಮಿನಿಸ್ಟ್ರಿ ಆಗಿ ಮೆರಿಬೇಕಂದ್ರೆ ಸ್ವೀಕರಿಸು ಮಗನೇ ಈ ನಮ್ಮ ಯಮದೂತರ ಶಿಕ್ಷೆಯನ್ನ. ಇಡೀ ರಾಜ್ಯಕ್ಕೆ ಮಂತ್ರಿಯವರ ಮಗನಾದ ನಾವು ನಮಗೆ ಎದೆಗೆ ಒದಿಯುತ್ತೆ ಆ ಮಗನೇ, ನಮಗೆ ಎದೆಗೆ ಒದಿಯುತ್ತ ಬಡ ಕಾರ್ಯ. ವೆರಿ ಗುಡ್.
ಗರುಡರಾಜ್, ಆ ಕತ್ತಿಗೆ ಒಳ್ಳೆ ಶಿಕ್ಷೆ ಕೊಟ್ಟೆ. ಲೇ ಬೆಟ್ಟ, ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೋ. ಅದರಂತೆ ನಡೆದುಕೊಂಡರೆ ಒಳ್ಳೆಯದು, ಇಲ್ಲವಾದರೆ ಈ ಮನೆಯಿಂದ ಲೇ ಮಗನ ಬೆಟ್ಟ, ಇಲ್ಲಿ ಕೇಳು, ನೀನು ಹೋಗುದಿಲ್ಲ ಮಗನೇ, ನಿನ್ನ ಹೆಣ ಹೋಗುತ್ತಾ ಮಶಾನೆ. ಲೇ ಪಾಪಿಗಳೇ, ಈ ಹಣ್ಣು ಹಾಕುವ ರೈತರು ನಿಮ್ಮ ಕಾಲಿಗೆ ಒದಗಿತ್ರಲ್ಲ, ನಿಮ್ಮ ಕಾಲಲ್ಲಿ ನೀವು ಮಾಡಿರುವ ಅನ್ಯಾಯವನ್ನು ನನ್ನ ತಮ್ಮನಿಗೆ ತಿಳಿಸಿದ್ರೆ ನಿಮ್ಮ ಹಾಕಿ ಬಿಡುತ್ತಾನೆ. ನಿನಗೆ ಹೇಳಲು ಬಾಯಿಲ್ಲ, ಅವನಿಗೆ ಕೇಳಲು ಕಿವಿಯಿಲ್ಲ. ಆ ನಿನ್ನ ತಮ್ಮ ಕ್ರಾಂತಿಗೆ ಸುದ್ದಿ ಗೊತ್ತಾಗುವುದರೊಳಗೆ ಅವನ ದರಿದ್ರ ದೇಹ ಈ ಮಣ್ಣಿನಲ್ಲಿ ಹೂತು ಹಾಕದಿದ್ದರೆ ನಾನು ಗರಿಬಿಚ್ಚಿದ ಗರುಡನೇ. ಅದು ನಿಮ್ಮಪ್ಪನಿಗೆ ಸಾಧ್ಯವಿಲ್ಲ. ಇದು ಹುಳಿ ಕಾಲಕ್ಕೆ ಬೆಳೆಸಿದ ಉರಿದರೆ ನಿನ್ನ ಮುರಿದೇ ತಿರ್ತೀನಿ ಈ ರಣರಂಗ ಕ್ಷಣದಲ್ಲಿ. ಹುಲಿ ಅಂತೆ ಹುಲಿ, ಅವನ ಹೆಸರು ಎತ್ತ ಬಿಡಲೇ ಮುಂದೆ. ಬೆಟ್ಟ, ಹೆಚ್ಚಿಗೆ ಮಾತನಾಡಬೇಡ. ಹೇಗಿದೆ ಮಗನ ಈ ರುದ್ರಯ್ಯನ ಕಾರುಸ್ಥಾನ? ಎಮ್ಮೆಲ್ಲಿ ಕಾರುಸ್ಥಾನ ಅಂದ್ರೆ ಹಿಂಗೈತೆ ಮಗನ್, ನಡ್ಕೋಬೇಕಾದ್ರೆ ನೀ ನಡ್ಕೋ. ಏನು ನಾಮದ್ರು ನರಕ್ಷತ್ರದಲ್ಲಿರುವ ನರಹಂತಕರು ನಾವು. ನಮ್ಮ ಬದಿಗಳು ಕಿಟ್ಕೊಂಡು ಬಾಯಿಗೆ ಬಂದಂಗ ಮಾತನಾಡ್ತಿರ್ವಲ್ಲ, ಲೇ ಕಟ್ಟೆ ಬಡವ ಸುಳೆಗಾಡ ಮಗನ. ಲೇ ಕಟ್ಟವರು ಎಮ್ಮೆಲ್ಲಿ ದರ್ಬಾರ್ದಾಗ ಯಾರು ಸಿಕ್ಕರು ಯಾರು ಉಳಿಯೋದಿಲ್ಲ. ಅಯ್ಯೋ ಯಪ್ಪ, ಕೈ ಕಾಲು, ಅಯ್ಯೋ ಅಮ್ಮ, ಹೋಗುತ್ತಾನೆ ರುದ್ರಯ್ಯ. ಆದರೆ ನನ್ನ ರೈತರಿಗೆ ಅನ್ಯಾಯ ಸದ ಮಾಡಿದರೆ ಮತ್ತೆ ಮರಳಿ ಬರುತ್ತಾನೆ. ಬರುವಾಗ ನನ್ನ ಕ್ರಾಂತಿ ಕರೆದುಕೊಂಡು ಬರ್ತಾನೆ. ಲೇ ಬೆಟ್ಟ, ಸುಮ್ಮನೆ ಮಾತಿಗೆ ತಕ್ಕಂತ ಹೊರಟು ಹೋಗಿಬಿಡಿ. ಇಲ್ಲೇ ಇರಾಕ ಉಳುಗಾಲ ಇಲ್ಲಿ ನಿಗಿಲ್ಲ. ಈ ಕ್ಷಣದಿಂದಲೇ ಈ ಮಣಿ ನಮಗೆ ಸೇರಿತು. ನೀನು ಹುಟ್ಟು ಬಟ್ಟಿ ಮೇಲೆ ಸೀದಾ ಹೊರಟು ಹೋಗ್ಬೇಕು. ಹೋಗುವಾಗ ನಾನು ಹುಟ್ಟು ಬಟ್ಟೆ ಹೋಗುತ್ತಾನೆ. ಆದರೆ ಈ ಮನೆಯಿಂದ ಹೋಗಬೇಕಾದರೆ ಈ ಮನೆಯಲ್ಲಿ ಒಂದು ವಸ್ತು ತೆಗೆದುಕೊಂಡು ಹೋಗುವ ಮುಂಚಿತವಾಗಿ ಅನುಮತಿ ಕೊಡಬೇಕು. ಅನುಮತಿ ಕೊಡದಿದ್ರು ಪರವಾಗಿಲ್ಲ, ನನಗೆ ಶಾಂತವನ್ನು ಕೊಡಿ.
ಏಯ್! ಭಿಕ್ಷ! ಕೈ ಮುಂದೆ ಮಾಡಿ ದಾನ ಧರ್ಮ ಮಾಡುವ ಭಿಕ್ಷ. ನಿನಗೆ ಏನು ಬೇಕು ಭಿಕ್ಷಾ ಬೇಡ. ರೈತರ ಕುಲ ದೇವತೆವಾದ ನೇಗಿಲವನ್ನು ತೆಗೆದುಕೊಂಡು ಹೋಗಲು ಅವಕಾಶ ಕೊಡಲಿ. ಅದು ಎಂದಿಗೂ ಸಾಧ್ಯವಿಲ್ಲ. ಈ ಮನೆಯಿಂದ ಒಂದು ಸೂಜಿ ಮನೆಯಷ್ಟು ವಸ್ತು ತೆಗೆದುಕೊಂಡು ಹೋಗಲು ಅವಕಾಶ ಕೊಡುವುದಿಲ್ಲ. ಹೋಗಲಿ ಬಿಡು ರಾಜ, ಹೋಗಲಿ. ಏನೋ ದೇಹಿ ಅಂತ ಬೇಡ್ಕೊಳ್ತಿದ್ದಾನೆ. ಬಡ ಭಿಕಾರಿ ರೈತ ಗೌತಮ, ಗಲ್ಲಿಗೆ ಏರು ಎರುಳಿಗೆ ಒಂದು ಕೊನೆ ಆಸೆ ಇರುತ್ತದೆ. ತೆಗೆದುಕೊಂಡು ಹೋಗಲಿ ಬಿಡು. ಅದು ನಮಗೂ ಯಾವತ್ತೂ ಉಪಯೋಗನೂ ಇಲ್ಲ. ನೋಡ, ಕೊರಲಿ ಹತ್ತಿ ಹೋಗು ಹೊಲಸ ರುದ್ರಯ್ಯ, ನನಗೆ ಹೊಡಿ ಬಡಿ ಕಡೆ ಆದರೆ ನನ್ನನ್ನು ನಂಬಿದ ರಾಜ್ಯವನ್ನು ನೇಗಿಲವನ್ನು ಅನರ್ಥವನ್ನು ಅವ್ಯವಸಾಯಿಗೆ ಮಾತನಾಡಿದರೆ ನೀನು ಸುಟ್ಟು ಹೋಗುತ್ತೀಯ. ಲೇ, ಇದರ ಕಿಮ್ಮತ್ತು ನನಗೇನು ಗೊತ್ತಲೇ ರುದ್ರೆ? ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ. ಇದರ ಅರ್ಥ ಗೊತ್ತೇನಲೇ? ಆಸೆ ಮಂಕ ಹೊಡೆದ ಮತ್ಗಟ್ಟ ಮೂರ್ಖವೇ. ಓಲ ಮಿಂಚ ಎಂಬ ಹೊಡೆದ ಆಕಾಶ ಕೊಟ್ಟಾಗ ಸೇರಿ ತ್ರಿಶೂಲ ಎಂಬ ಪುಂಜವನ್ನು ಜೋಡಿಸಿ ನದಿಯ ಮಣ್ಣಗೆ ಕಟ್ಟಿ ಭಕ್ತಿ ಎಂಬ ಭಕ್ತಿ ಒಳ್ಳೆ ಮಳೆ ಮೋಡಗಳೆಂಬ ಈಗ ಬೀಜ ಗೊತ್ತಿದ ರೈತನ ಬಾಳು ಬಂಗಾರ ಕತೆ. ನಿನ್ನ ಹರಿಕೆಟ್ಟು ಕೇಳಲು ನಾಯನ್ನು ನಾನು ಯಾರು? ಭಿಕ್ಷ ಹಾಕಿದ್ದೀನ ತೆಗೆದುಕೊಂಡು ಹೊರಡು ಹೋಗ. ಇದ ಭಿಕಾರಿ ಮಗನ ಹೋಗುತ್ತೇನೆ ರುದ್ರ, ಹೋಗುತ್ತೇನೆ. ಹೋಗು ಮಣ್ಣ ಇನ್ನೊಂದು ಮಾತಾಡುತ್ತ ಕೇಳಿ ಈ ರೈತನ ಕುಲ ದೇವತೆಯಾದ ವನಸ ಕಟ್ಟಿಗೆ ಎಂದು ಕೆಲಸಕ್ಕೆ ಮಾತಾಡ್ತಿರಲ್ಲ. ಇದೇ ನಗರದಿಂದ ನಾನು 2 ಪಟ್ಟು ಅಲ್ಲ 10 ಪಟ್ಟು ಆಸೆಗಳಿಸಲೇ ಪ್ರಗತಿ ಮಾಡಿ ನನ್ನ ಕಾರ್ಯಗಳಿಗೆ ಮತ್ತಿಲ್ಲ. ಮುಗಿತ್ ಬಿಡ್ರಿ ಅಪ್ಪ. ನ್ಯಾಯ ನೀತಿ ಧರ್ಮ ಎಂಬುವಲ್ಲಿ ಈ ಮಣಿಯಮ್ಮ ರೈತನ ಮನೆಯಲ್ಲಿ ದಂಡು ದರ್ಬಾರ್ ಪಾರ್ಟಿ ಏರ್ಪಾಟ್ ಮಾಡಕ್ ಮಗನ ರೆಡಿ ಮಾಡಿಲ್ಲ. ನೀವೇನ್ ಅಟ್ಟ ಸಾಕ್ರಿ ಅಪ್ಪ, ಎಲ್ಲ ರೆಡಿ ಎಲ್ಲ ಮಾಡಿಟ್ಟಿನ್ರಿ. ಲೇ, ಬಾರ್ ಬಂದೂಕಿರ್ಬೇಕು, ಒಳಗ್ ಕುಡಿಯಾಕ ಹೋದ್ರ ಮಂದಿ ಬರ್ಬೇಕಲೇ. ಎಲ್ಲ ಚಿಪ್ಪಾಡಿ ಸುಳೆ ಮಗನ ರೆಡಿ ಮಾಡ ಮಗನ ಒಳಗ. ಹಿಂಗ ಬರ್ಬೇಕು.